ಶೇಪ್. ಈಗ ವೇಸ್ಟ್ ಪೀಸ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಪೀಸ್ನ ಇದೇ ರೀತಿಯಾಗಿ ನಾವು ಈ ರೀತಿ ಕಟ್ ಮಾಡ್ಕೋಣ. ಈ ರೀತಿ ಕಟ್ ಮಾಡ್ಕೊಂಡು ಇದೇನಕ್ಕೆ ಅಂತ ಹೇಳ್ತೀನಿ. ಇದು ಕಟ್ ಮಾಡ್ಕೊಬಿಟ್ಟು ಇದನ್ನ ಅದರ ಒಂದು ವಿಂಗ್ಸ್ ಅಥವಾ ಫೀದರ್ ಅಂತ ನಾವು ಇದನ್ನ ಮಾಡ್ಕೋಣ. ಇದನ್ನ ತೆಗೆದ್ಬಿಟ್ಟು ಏನು ಮಾಡೋಣ, ಒಂದು ಸ್ವಲ್ಪ ಗಮ್ನ ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ಚೂರು ಗಮ್ನ ಸ್ಟಿಕ್ ಮಾಡಿಬಿಟ್ಟು ಈ ಫೀದರ್ನ ಇಲ್ಲಿಗೆ ಅಂಟಿಸ್ಬಿಡೋಣ, ಸ್ಟಿಕ್ ಮಾಡ್ಬಿಡೋಣ. ಹಾಗೆ ಈ 2 ಪೀಸ್ಗಳಿಗೂ ಅಷ್ಟೇ ಇದನ್ನ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಇಲ್ಲ ಸ್ವಲ್ಪ ಗಮ್ ಹಾಕ್ಬಿಟ್ಟು ಒಂದು ಎತ್ತರವಾಗಿರೋದನ್ನ ಉದ್ದಾಗಿರೋದನ್ನ ಇಲ್ಲಿ ಸ್ಟಿಕ್ ಮಾಡೋಣ. ಹೀಗೆ ಇನ್ನೊಂದು ಅದ್ರ ಕೆಳಗಡೆ ಈ ರೀತಿ ಸ್ಟಿಕ್ ಮಾಡೋಣ. ಈ ರೀತಿಯಾಗಿ ಸ್ಟಿಕ್ ಮಾಡಿದಾಗ ಈಗ ನಾವು ಈ ರೀತಿ ಮಡಿಸಿದಾಗ ಶೇಪ್ ಹೀಗೆ ಬಂತು. ಇದಕ್ಕೇನು ಇಲ್ಲ, ಈ ಪೆನ್ನ ಸಹಾಯದಿಂದ ಒಂದು ಬೀಕನ್ನು ಹಾಕೋಣ. ಔಟ್ಲೈನ್ ಹಾಕ್ಬಿಟ್ಟು ಅದರ ಫೀದರ್ಗನ್ನು ಹಾಕ್ಬಿಟ್ಟು ನೋಡಿ ಈ ಥರ ನೋಡಿ ಈ ಥರ ನಾವು SCPW ಮಾಡ್ಬೇಕಾದ್ರೆ ಮಕ್ಕಳಿಗೆ ವೇಸ್ಟ್ ಆಗಿ ಕಟಿಂಗ್ ಮಾಡಿ ಬಿಸಾಕಿರೋ ಶೀಟ್ಸ್ನ ತಗೊಂಡು ಇಂಥ ಚಿಕ್ಕ ಚಿಕ್ಕ ಶೇಪನ್ನ ನೋಡಿ ಇಲ್ಲಿ ಈ ಥರ ಜಿಂಕೆ ಇರ್ಬೋದು, ಇದನ್ನೆಲ್ಲ ವೇಸ್ಟ್ ಪೀಸನ್ನ ವೇಸ್ಟ್ ಮಾಡ್ದೇ ಮಾಡ್ತಕ್ಕಂಥದ್ದು.